ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಆ್ಯಂಡ್ ಸಪೋರ್ಟಿಂಗ್ ಮೀ. ಏನಪ್ಪ ಕೋಲನ್ನೆಲ್ಲ ತೋರಿಸ್ತಿದ್ದಾಳೆ ಅಂತ ಹೇಳಿ ನೀವು ಅಂದ್ಕೊಳ್ತಿದ್ದೀರಾ. ಆ್ಯಕ್ಚುಲಿ ನಾನು ಇದನ್ನು ಟ್ರೈಪೋರ್ಡ್ ಆಗಿ ಯೂಸ್ ಮಾಡ್ತೀನಿ. ಈ ಥರ ಇಟ್ಟು ಇದ್ರ ಮೇಲೆ ವೇಟ್ ಏನಾದರೂ ಬುಕ್ಸ್ ಏನಾದರೂ ಇಟ್ಟರೆ ಇಲ್ಲಿ ಎಂಡಲ್ಲಿ ಮೊಬೈಲ್ನ ಇಟ್ಟು ನಾವು ವಿಡಿಯೋನ ಮಾಡ್ಬೋದು. ಒಂದು ಸ್ಮಾಲ್ ಟ್ರೈಪಾಡ್ನ ಆರ್ಡ್ರ್ ಹಾಕಿದ್ದೀನಿ, ನೋಡಬೇಕು ಬಂದ ನಂತರ. ಈಗ ನಾನು ಏನು ಮಾಡಲಿಕ್ಕೆ ಹೊರಟಿದ್ದೀನಿ ಅಂದರೆ ಫಸ್ಟ್ ತೋರಿಸ್ದಾಗೆ ಫೋಟೋ ಫ್ರೇಮ್ ಮಾಡಲಿಕ್ಕೆ. ಅದಕ್ಕೆ ನಾನು ಏನು ಮಾಡಿದೆ, ಒಂದು ನಾರ್ಮಲ್ ವೇಸ್ಟ್ ಆಗಿರೋ ರಟ್ಟು ಇರುತ್ತಲ್ವ ಅದನ್ನು ತಗೊಂಡು ಸೆಂಟ್ರಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ಹೋಲ್ ಮಾಡಿಕೊಂಡು ನೆಕ್ಸ್ಟು ಯಾವುದಾದ್ರೂ ಒಂದು ಥ್ರೆಡ್ ಇರುತ್ತಲ್ವ ಥ್ರೆಡ್ಡನ್ನು ಫಸ್ಟು ಅದಕ್ಕೆ ಹಾಕಬೇಕು. ನನ್ನ ಕೈಗೆ ಇದೇ ವೇಸ್ಟ್ ಆಗಿರೋ ಥ್ರೆಡ್ ಸಿಕ್ಕಿರೋದು, ಇದನ್ನು ಹಾಕ್ತಾಯಿದ್ದೀನಿ. ಪೇಪರ್ ಅಂಟಿಸೋಕ್ಕಿಂತ ಮೊದಲೇ ಈ ಥರ ಥ್ರೆಡ್ ಹಾಕಿಬಿಟ್ರೆ ಆಮೇಲೆ ಪೇಪರ್ ಹಾಕಿದ ನಂತರ ಹೋಲ್ ಆಗಿದ್ದು ಅಷ್ಟೊಂದು ಕಾಣಿಸಲ್ಲ, ನೀಟಾಗಿ ಕೂಳುತ್ತೆ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನಿಮಗೆ ಯಾವ ಫೋಟೋ ಬೇಕು ಆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಪ್ರಿಂಟೌಟ್ ಕೊಡ್ಬೋದು. ನಿಮ್ಮದೇ ಫೋಟೋ ಆಗಬೇಕಂತಿಲ್ಲ, ನೇಚರ್ ಫೋಟೋನೂ ಆಗ್ಬೋದು, ದೇವ್ರ ಫೋಟೋನೂ ಆಗ್ಬೋದು, ಈವನ್ ಫ್ರೆಂಡ್ಸ್ ಫೋಟೋನೂ ಹಾಕಿ ಅವ್ರಿಗೆ ಗಿಫ್ಟು ಕೊಡ್ಬೋದು, ಅವರಿಗೂ ಖುಷಿ ಆಗುತ್ತೆ. ಫಸ್ಟ್ ಈ ಥರ ಅಂಟಿಸೋಕ್ಕಿಂತ ಮೊದಲು ನೀವು ಥ್ರೆಡ್ನ ಹಾಕಿರ್ತೀರಲ್ಲ ಆ ಥ್ರೆಡ್ಡು ಇನ್ಸೈಡ್ ಹೋಗಲಿಲ್ಲ ಅಂತ ಹೇಳಿ ಎನ್ಶೂರ್ ಮಾಡ್ಕೊಳ್ಳಿ ಫಸ್ಟು. ಅದಾದ ನಂತರ ಇಲ್ಲಿ ಎಕ್ಸ್ಟ್ರಾ ಇರುತ್ತಲ್ಲ ಇದನ್ನು ಕಟ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಗಮ್ ಹಾಕಿ ಹಿಂದ್ಗಡೆನೇ ಪೇಸ್ಟ್ ಮಾಡ್ಕೊಳ್ಬೋದು. ಈ ಥರ ಮಾಡಿದರೆ ನಾವೇ ಮಾಡಿದ್ದಂತ ಹೇಳಿ ಖುಷಿ ಇರುತ್ತಲ್ವ. ಆಯಿತು, ಈಗ ಪೇಪರ್ ಅಂಟಿಸೋ ಕೆಲಸ ಮುಗೀತು. ಇದಾದ ನಂತರ ನೆಕ್ಸ್ಟ್ ಏನಂದರೆ, ಇಲ್ಲಿ 4 ಕಾರ್ನರಲ್ಲೂ ವೈಟ್ ಕಲರ್ ಪ್ರಿಂಟ್ ಬರಲ್ಲಲ್ವ, ಸೊ ಎಂಟಿ ಇರುತ್ತೆ. ಹಾಗೇನೂ ಬಿಡ್ಬೋದು, ಏನೂ ಆಗಲ್ಲ. ಬಟ್ ನೀವು ಡ್ರಾಯಿಂಗ್ ಹಾಕೋರಿದ್ರೆ ನೀಟಾಗಿ ಡ್ರಾಯಿಂಗ್ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ. ನಾನೇನು ಮಾಡ್ತಿದ್ದೀನಿ ಅಂದರೆ, ಈಗ ಬರ್ಡೇಗೆಲ್ಲ ಬಂದಿರುತ್ತಲ್ವ ಈ ಥರ ರಿಬ್ಬನ್ಸ್, ಇದು ವೇಸ್ಟ್ ಆಗುತ್ತೆ. ಸೊ ನಾನೇನು ಮಾಡ್ತಿದ್ದೀನಿ, ಇಲ್ಲಿ ಎಂಡಿಗೆ ಕಾರ್ನರಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ಅದಾದ ನಂತರ ಇಲ್ಲಿ 4 ಸೇಮ್ ಈಕ್ವಲ್ ಪ್ಲೇಸಲ್ಲಿ ತಗೊಂಡು ಕಟ್ ಮಾಡ್ತಿದ್ದೀನಿ. ಅದಾದ ನಂತರ ಇಲ್ಲಿ ಕಾರ್ನರಿಗೆ 4 ಸೈಡ್ನು ಈ ಥರ ಅಂಟಿಸ್ತಾ ಇದ್ದೀನಿ. ಶೈನಿಂಗ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ವೈಟ್ಗೆ ವೈಟ್ ಅಷ್ಟೊಂದು ಇದಾಗಲ್ಲ, ಕಲರ್ ಕಾಂಬಿನೇಷನ್ ಇಲ್ಲ. ಸೊ ನನ್ನ ಹತ್ರ ವೈಟ್ ಇತ್ತು, ಸೊ ನಾನು ಅದಕ್ಕೆ ವೈಟ್ ಹಾಕಿದೆ. ನೀವು ನಿಮ್ಮ ಹತ್ರ ಏನಾದರೂ ಸ್ಟಿಕ್ಕರ್ಸ್ ಇದ್ದರೆ ಅದನ್ನು ಹಾಕ್ಬೋದು, ಇಲ್ಲ ಕಲರ್ ಪೇಪರ್ಸ್ ಏನಾದರೂ ಇದ್ದರೆ ಅದನ್ನು ಹಾಕ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ನಾನು ಇಷ್ಟು ಹಾಕಿದ್ರೂ ನಾನು ರಟ್ಟಿದ್ದೆಲ್ಲ ಅದು ಕವರೇ ಆಗ್ತಿರಲಿಲ್ಲ, ಅದಕ್ಕೆ ಮಾರ್ಕರಿಂದ ಮತ್ತೆ ಕವರ್ ಮಾಡಿಕೊಂಡೆ. ಅದಾದ ನಂತರ ವೈಟ್ ಕಲರೇ ಅಷ್ಟೊಂದು ಕಾಣಿಸ್ತಿರಲಿಲ್ಲ, ಸೊ ಅದಕ್ಕೆ ಎಂಡಲ್ಲಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿದ್ನಲ್ವ ಅಲ್ಲಿ ಮಾರ್ಕರಿಂದ 4 ಕಾರ್ನರಲ್ಲೂ ಲೈನ್ ಹಾಕ್ಕೊಂಡೆ. ನಾವು ಇಟ್ಸ್ ಬೆಟರ್ ದೆನ್ ಬಿಫೋರ್. ಈ ಥರ ಮಾರ್ಕ್ ಮಾಡಿ ಆದ ನಂತರ ನಾವು ಹೀಗೇ ಇಟ್ಟರೆ ಪೇಪರ್ ಮೇಲೆ ನೀರೆಲ್ಲ ಬಿದ್ದರೆ ಹೋಗುತ್ತಲ್ವ, ಹಾಳಾಗುತ್ತೆ. ಸೊ ಅದಕ್ಕೆ ಒಂದು ಟ್ರಾನ್ಸ್ಪರೆಂಟ್ ಶೀಟ್ನ ತಗೊಂಡು ನಾವು ಬೇಕಾದ ಸೈಜಲ್ಲಿ ಕಟ್ ಮಾಡಿಕೊಂಡು ಅದಾದ ನಂತರ ಸೆಲ್ಲೋ ಟೇಪಿಂದ ಈ ಥರ ಅಂಟಿಸ್ಬೋದು. ಸೊ ಈಗ ನಾವು ಮಾಡ್ಕೊಂಡಿರೋ ಫೋಟೋ ರೆಡಿ. ಏನು ಖರ್ಚಿಲ್ಲದೆ ಮನೆಯಲ್ಲೇ ಇರೋ ವಸ್ತುಗಳಿಂದನೇ ನಾವು ಆರಾಮ್ಸೆ ಈ ಥರ ನೀಟಾಗಿ ಮಾಡ್ಕೊಳ್ಬೋದು. ಇಷ್ಟೇ ಇವತ್ತಿನ ವಿಡಿಯೋ. ಇಲ್ಲಿವರೆಗೂ ಪೇಷನ್ಸಿಂದ ವಿಡಿಯೋ ನೋಡಿದ್ದೀರಾ ಆ್ಯಂಡ್ ನಿಮಗೆ ಏನೇ ಅನಿಸಿದ್ರೂ ಕಮೆಂಟಲ್ಲಿ ನನಗೆ ತಿಳಿಸ್ಬೋದು. ನಾನು ಆಲ್ಮೋಸ್ಟ್ ಎಲ್ಲ ಕಮೆಂಟ್ಗೂ ಲೈಕ್ ಕೊಡ್ತೀನಿ. ನಾನು ನೋಡಿದ್ದೀನಿ ಅಂತ ಹೇಳಿ ನಿಮ್ಗೆ ಗೊತ್ತಾಗಬೇಕಲ್ವಾ. ಸೊ ಅದಕ್ಕೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಿಮ್ಮ ಫ್ರೆಂಡ್ಸ್ಗೂ ಯೂಸ್ ಆಗುತ್ತೆ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.